ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳಾಸ್ ಕಿಚನ್. ನಾನು ಈ ವಿಡಿಯೋ ಬಂದು ಒಂದು ವಾರನೇ ಆಗಿರ್ಬೋದು. ಪೂರಿ ಮತ್ತು ಇದ್ಕಿದ ಬೇಳೆ ಸಾಂಬಾರು ಮಾಡಿದ್ದೆ. ಈ ವಿಡಿಯೋನ ನಿಮ್ಮ ಜೊತೆ ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಾಯಿದ್ದೀನಿ. ಪೂರಿನ ಸಾಗು ಜೊತೆ ಎಲ್ಲ ಟ್ರೈ ಮಾಡ್ತೀವಿ, ಬಟ್ ಇದ್ಕಿದ ಬೇಳೆ ಸಾಂಬಾರು ಜೊತೆ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ನಾದಿನಿಗೆ ಸೀಮಂತದ ವಿಡಿಯೋ ಹಾಕಿದ್ದೆ. ಇವ್ರಿಗೆ ಬಂದು ಮುದ್ದಾದ ಹೆಣ್ಮಗು ಆಗಿದೆ. ಈಗ ಒಂದು 15 ಡೇಸ್ ಆಯಿತು ಆಗಿ. ಇವ್ರಿಗೂ ಕೂಡ ಈ ವಿಡಿಯೋನು ಕೂಡ ಈ ಸೀಮಂತದ ನನ್ನ ತಮ್ಮ ಅವರ ಮಿಸಸ್ ಅವರ ಸೀಮಂತದ್ದು ಕೂಡ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಿದ್ದೆ. ಇವ್ರಿಗೂ ಕೂಡ ಮುದ್ದಾದ ಗಂಡು ಮಗು ಆಗಿದೆ. ಇವರಿಬ್ರಿಗೂ ನಿಮ್ಮ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ. ಮೊದಲಿಗೆ ನಾನಿಲ್ಲಿ ಪೂರಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಪೂರಿ ಹಿಟ್ಟಿಗೆ ನಾನಿಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ಒಂದೆರಡು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ನಾನು ಪೂರಿಗೆ ಕಲಿಸ್ಕೊತಾ ಇರೋದು. ಈ ಪೂರಿಗೆ ಮೊಸರು ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಉಬ್ಬಿ ಬರ್ತವೆ, ಹಾಗೆ ಸ್ಮೂತಾಗೂ ಕೂಡ ಇರುತ್ತೆ ಪೂರಿ. ಅದಕ್ಕೋಸ್ಕರ ನಾನಿಲ್ಲಿ ಮೊಸರನ್ನ ಹಾಕೋತಾ ಇದ್ದೀನಿ. ಚಪಾತಿ ಹಿಟ್ಟಿಗೂ ಬೇಕಿದ್ದರೆ ಹಾಕ್ಕೊಂಡು ಕಲಿಸ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಗೋಧಿ ಹಿಟ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಆಗಿದೆ, ಇನ್ನು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಕಲಸಿ ಇದನ್ನು ಇಡಬೇಕಾಗುತ್ತೆ. ಇದು ಚೆನ್ನಾಗಿ ಸ್ವಲ್ಪ ನಾದಬೇಕು. ಅದಾದಮೇಲೆ ಈಗ ರೆಡಿಯಾಗಿದೆ. ಇದನ್ನು ಒಂದು 15 ನಿಮಿಷಗಳ ಕಾಲ ಹಾಗೆ ಇಟ್ಬಿಡೋಣ. ಇದನ್ನು ಇಲ್ಲಿ ನಾನು ಇದ್ಕಿದ ಬೇಳೆ ಸಾಂಬಾರಿಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಎಣ್ಣೆ ಇದಿಷ್ಟನ್ನು ಹಾಕ್ಕೊಂಡು ಇದ್ಕಿದ ಬೇಳೆನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ರೋಸ್ಟ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಗೆ ನೀರಲ್ಲಿ ಸ್ವಲ್ಪ ಬೇಯಿಸ್ಕೊತೀನಿ. ಇಲ್ಲಿ ಮಟನ್ ಚಿಕನ್ಗೆ ನಾವು ಹೇಗೆ ಮಸಾಲೆನ ರುಬ್ಕೋತೀವೋ ಅದೇ ರೀತಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ಕಡಿಮೆನೇ ಹಾಕೋಬೇಕಾಗುತ್ತೆ. ಇಲ್ಲಿ ಬೇಳೆ ಎಲ್ಲ ಬೆಂದಿದೆ. ಇದಕ್ಕೆ ನಾನು ಸಾಂಬಾರು ಪುಡಿನ ಹಾಕ್ಕೊಂಡು ರುಬ್ಬಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು, ಪೂರಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋತಾ ಇದ್ದೀನಿ, ತೆಳುವಾಗಿ ಏನು ಮಾಡ್ತಾಯಿಲ್ಲ. ಇದು ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಚಿಕನ್ ಸಾಂಬಾರು ರೀತಿಯಾಗಿ ಒಂದು ಟೇಸ್ಟ್ ಕೊಡುತ್ತೆ ಇದು ಇದ್ಕಿದ ಬೇಳೆ ಸಾಂಬಾರು. ನೋಡಿ, ಇದಿಷ್ಟು ಹದವಾಗಿ ನಾನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಕುದೀಲಿ. ಇದು ಕುದಿಯೋಷ್ಟೊತ್ತಿಗೆ ನಾವಿಲ್ಲಿ ಪೂರಿನ ಲಟ್ಟಿಸ್ಕೋಬೇಕಾಗುತ್ತೆ. ಲಟ್ಟಿಸಿ ಒಂದು ಸಲ ಇಟ್ಕೊಂಡ್ಬಿಟ್ರೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಹಾಕೋಬೋದು. ನಾನಿಲ್ಲಿ ಒಂದಷ್ಟು ಪೂರಿಗಳನ್ನ ಲಟ್ಟಿಸಿ ಒಂದು ಹತ್ರ ಇಟ್ಕೋತೀನಿ. ಅದಾದಮೇಲೆ ಒಂದೇ ಸಲ ನಾನು ಒಂದಾದಮೇಲೆ ಒಂದು ಪೂರಿನ ಹಾಕ್ತಾಯಿರ್ತೀನಿ. ಅಲ್ಲೇ ಒತ್ತಿ ಅಲ್ಲೇ ಹಾಕೋದ್ರಿಂದ ಎಣ್ಣೆ ಇದೆಲ್ಲ ಸೀದೋಗ್ಬಿಡುತ್ತೆ. ಹಂಗಾಗಿ ನಾನು ಒಂದೇ ಸಲ ಒಂದಷ್ಟು ಲಟ್ಟಿಸಿ ಇಟ್ಕೊಂಡ್ಬಿಡ್ತೀನಿ. ನೋಡಿ, ಇವಾಗ ಲಟ್ಸೆಲ್ಲ ಆಗಿದೆ. ಪೂರಿನೂ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಮೊಸರು ಹಾಕಿರೋದ್ರಿಂದ ಈ ರೀತಿಯಾಗಿ ಚೆನ್ನಾಗಿ ಉಬ್ಕೋತವೆ ಪೂರಿಗಳು. ಒಂದೇ ಸೈಡಲ್ಲಿ ಸ್ವಲ್ಪ ಹಾಗೆ ಪ್ರೆಸ್ ಮಾಡ್ತಾಯಿದ್ರೆ ಪೂರಿ ಉಬ್ಕೊಂಡು ಬರುತ್ತೆ. ಈ ಕೊಬ್ಬರಿ ಎಣ್ಣೆ ನಾನು ಸುಮಾರು ಒಂದು 3-4 ತಿಂಗಳೇ ಆಗಿತ್ತು. ಅದು ಖಾಲಿ ಆಗ್ತಾ ಬರ್ತಾಯಿದೆ. ಇವಾಗ ಬೇರೆ ಮತ್ತೆ ಮಾಡಿಸ್ಕೋಬೇಕು. ಕೊಬ್ಬರಿ ಎಣ್ಣೆ ಖಾಲಿಯಾಗಿದೆ, ಒಂದು ಸ್ವಲ್ಪನೇ ಇದೆ. ಈ ಪೂರಿ ಇದೆಲ್ಲ ನಾನು ಆಲ್ರೆಡಿ ಕೊಬ್ಬರಿ ಎಣ್ಣೆಲೇ ಮಾಡ್ತಾಯಿದ್ದೆ. ಇವಾಗ ಖಾಲಿಯಾಗಿದೆ, ಮತ್ತೆ ಮಾಡಿಸ್ಕೊಬೇಕು. ನೋಡೋಣ, ಯಾವಾಗಾದರೂ ಮಾಡಿಸ್ಕೊಬೇಕು. ನೋಡಿ, ಪೂರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ಮೊಸರು ಹಾಕ್ಕೊಂಡು ಮಾಡಿ ಎಷ್ಟು ಚೆನ್ನಾಗಿ ಪೂರಿ ಬರ್ತವೆ. ಈ ಪೂರಿ ಮತ್ತು ಇದ್ಕಿದ ಬೇಳೆ ಸಾಂಬಾರು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಸಾಗು ಮತ್ತು ಆಲೂಗೆಡ್ಡೆ ಸಾಗು ಇವೆರಡಕ್ಕೂ ಹೋಲಿಸ್ಕೊಂಡ್ರೆ ಈ ಇದ್ಕಿದ ಬೇಳೆ ಸಾಂಬಾರು A1 ಟೇಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ನೀವು ಈ ರೀತಿಯಾಗಿ ಟ್ರೈ ಮಾಡಿ. ಈ ಇದ್ಕಿದ ಬೇಳೆ ಬಂದು ನಮ್ಮ ಹೊಲದಲ್ಲೇ ಬೆಳೆದಿದ್ದಂಥ ಅವರೆಕಾಯಿಂದ ಮಾಡಿರುವಂಥದ್ದು. ನಾವೇ ಬೆಳೆದಿರೋದ್ರಿಂದ ತುಂಬ ಚೆನ್ನಾಗಿ ಒಂದು ಟೇಸ್ಟ್ ಬಂದಿತ್ತು. ಏನಕ್ಕೆ ಆ ಥರ ಟೇಸ್ಟ್ ಬಂತು ಅಂದರೆ, ಈ ಸೊಗಡಿರುತ್ತೆ, ಸೊಗಡಿರೋ ಅಂಥ ಅವರೆಕಾಯಿಂದ
ಈ ಸಾಂಬಾರುಗಳನ್ನ ಮಾಡಿದ್ರೆ ತುಂಬ ಒಂದು ಒಳ್ಳೆ ಟೇಸ್ಟು ಕೊಡುತ್ತೆ. ಹಾಗಾಗಿ ತುಂಬ ಟೇಸ್ಟಿಯಾಗಿತ್ತು ಇದ್ಕಿದ ಬೇಳೆ ಸಾಂಬಾರು. ನೋಡಿ, ನೀವು ಈ ರೀತಿಯಾಗಿ ಮಾಡಿಕೊಂಡು ಊಟನ ಮಾಡಿ. ಯಾರ್ಯಾರಿಗೆ ಈ ನನ್ನ ಪೂರಿ ಮತ್ತು ಸಾಗುದು ಇದ್ಕಿದ ಬೇಳೆ ಸಾಂಬಾರು ಹಾಗೆ ಪೂರಿ ಕಾಂಬಿನೇಷನ್ನು ಯಾರ್ಯಾರು ಮಾಡಿ ತಿಂತೀರಾ ಅವರೆಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.